Good morning, my dear students. In the last classes, we discussed about secondary functions of banks in the first unit of banking operation. In today's classes, let us discuss about general utility services of a commercial banks. Utility services means ಸಾರ್ವಜನಿಕರಿಗೆ ಉಪಯುಕ್ತವಾದಂತಹ ಸೊ ಹೆಲ್ಪ್ಫುಲ್ ಫಾರ್ ದಿ ಕಸ್ಟಮರ್ಸ್. ಸೊ ವಾಟ್ ಆರ್ ದೋಸ್ ಫೆಸಿಲಿಟೀಸ್, ವಾಟ್ ಆರ್ ದೋಸ್ ಸರ್ವಿಸಸ್ ರೆಂಡರ್ಡ್ ಬೈ ದಿ ಬ್ಯಾಂಕ್ ಟು ಇಟ್ಸ್ customers? So under that first one, safe custody of valuables. So the commercial banks receives securities, valuable documents and jewelry for safe custody. It means these commercial banks will collect the all these valuable things or documents or jewelries from its customers for providing the security for their belongings. Here banks act as a custodians of a valuables. It means here the bank will act as a security for the customers. Then this bank will discharge all the duties of custodians to secure the valuables. They return the valuable whenever they are demanded by the customers. So it means the bank will play the major role as a security to its customers for providing the security to the valuable things of a customers, and finally the bank will return those valuable things to its customers on the demand of a ಕಸ್ಟಮರ್ಸ್. ಅಂದರೆ ಬ್ಯಾಂಕ್ ಒಬ್ಬ ಸೆಕ್ಯೂರಿಟಿಯಾಗಿ ತನ್ನ ಕಾರ್ಯವನ್ನು ಫಂಕ್ಷನ್ನ ನಿರ್ವಹಿಸುತ್ತೆ. ಯಾರಿಗೆ? ತನ್ನ ಕಸ್ಟಮರ್ಸ್ಗೆ. ಸೊ ಈ ರೀತಿ ಕಾರ್ಯವನ್ನು ನಿರ್ವಹಿಸೋದ್ರಿಂದ ಒಬ್ಬ ಸಾರ್ವಜನಿಕರಲ್ಲಿರುವಂತಹ ಅವನ ವ್ಯಾಲ್ಯೂಯಬಲ್ ಥಿಂಗ್ಸ್ ಏನಿರುತ್ತೆ, ಯಾವುದೇ ಒಂದು ಡಾಕ್ಯುಮೆಂಟ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಪತ್ರ ವ್ಯವಹಾರಗಳಾಗಿರ್ಬೋದು, ಅವನ ಜ್ಯುವೆಲರಿ ಆಗಿರ್ಬೋದು, ಇದನ್ನೆಲ್ಲ ಏನು ಮಾಡ್ಬೋದು, ಸೇಫಾಗಿ ಬ್ಯಾಂಕಲ್ಲಿ ಅವನು ಸೇಫಾಗಿ ಬ್ಯಾಂಕಲ್ಲಿ ಅನ್ನೋದನ್ನು ಒಂದು ಲಾಕರಲ್ಲಿ ಇಟ್ಟಿರ್ಬೋದಾಗಿರುತ್ತೆ. ಈ ರೀತಿಯಾದಂಥ ಸೆಕ್ಯೂರಿಟಿ ಸರ್ವಿಸ್ನ, ಸೇಫರ್ ಸರ್ವಿಸಸ್ನ ಯಾರು ಪ್ರೊವೈಡ್ ಮಾಡ್ತಾರೆ? ಬ್ಯಾಂಕು ತನ್ನ ಕಸ್ಟಮರ್ಸ್ಗೆ ಪ್ರೊವೈಡ್ ಮಾಡುತ್ತೆ. ಆದರೆ ಬ್ಯಾಂಕ್ ಅದನ್ನು ತನ್ನ ಹತ್ರನೇ ಇಟ್ಕೊಳ್ಳೋದಿಲ್ಲ. ಸೊ ಆನ್ ದಿ ಡಿಮ್ಯಾಂಡ್ ಆಫ್ ಕಸ್ಟಮರ್ಸ್ ಯಾವಾಗ ಕೇಳ್ತಾನೆ, ನನ್ನ ವ್ಯಾಲ್ಯೂಯಬಲ್ ಥಿಂಗ್ಸ್ ನನಗೆ ರಿಟರ್ನ್ ಮಾಡುವಂಥ ಬ್ಯಾಂಕಲ್ಲಿ ಯಾವಾಗ ಕೇಳ್ತಾನೆ, ಅಂಥ ಸಂದರ್ಭದಲ್ಲಿ ಏನು ಮಾಡುತ್ತೆ ಬ್ಯಾಂಕು, ಆ ವ್ಯಾಲ್ಯೂಯಬಲ್ ಥಿಂಗ್ಸ್ ಏನೇನು ಕಸ್ಟಡಿಗೆ ತೊಗೊಂಡಿರುತ್ತೋ ಬ್ಯಾಂಕು ವ್ಯಾಲ್ಯೂಯಬಲ್ ಥಿಂಗ್ಸ್ನ, ಅದಷ್ಟು ಥಿಂಗ್ಸ್ಗಳನ್ನ ಏನು ಮಾಡುತ್ತೆ, ಕಸ್ಟಮರ್ಗೆ ರಿಟರ್ನ್ ಮಾಡುತ್ತೆ. ಯಾವ ಸಂದರ್ಭದಲ್ಲಿ? ಅಟ್ ದಿ ಟೈಮ್ ಆಫ್ ಡಿಮ್ಯಾಂಡೆಡ್ ಬೈ ದಿ ಕಸ್ಟಮರ್ ಡಿಮ್ಯಾಂಡ್ ಮಾಡಾದ ನಂತರ ಏನು ಮಾಡುತ್ತೆ, ಆ ವ್ಯಾಲ್ಯೂಯಬಲ್ ಥಿಂಗ್ಸ್ನ ಅವ್ರು ಏನು ಮಾಡ್ತಾರೆ, ಬ್ಯಾಂಕು ತನ್ನ ಕಸ್ಟಮರ್ಗೆ ವರ್ಗಾವಣೆ ಮಾಡ್ತಾರೆ. ದೆನ್ ನೆಕ್ಸ್ಟ್ ಸರ್ವಿಸಸ್ ಈಸ್ ಲಾಕರ್ ಫೆಸಿಲಿಟಿ. So all commercial banks maintain safe deposit wallet for their customers. So it means all commercial banks are maintain safe deposit wallet. Wallet means locker. Safe deposit lockers. So ಈ safe deposit lockers ಏನು ಮಾಡ್ತಾರೆ, ಎಲ್ಲ ಕಮರ್ಷಿಯಲ್ ಬ್ಯಾಂಕ್ಸು ತಮ್ಮ ಕಸ್ಟಮರ್ಸ್ಗೆ ಪ್ರೊವೈಡ್ ಮಾಡ್ತಾರೆ. A customer can hire a locker and keep his valuable in it. So it means the customer can check and hire facility from the bank. The bank will provide the lockers to its customers for a hire. He can take that locker for a hire. He means here the customer can take the locker for a hire and he can keep his valuable things. Valuable things means whether it's a document, bonds, jewelries or any other letters belongings to him. He can kept all these valuable things in this locker, but he should take that locker for a hire. ಅಂದರೆ ಕಸ್ಟಮರ್ ಏನು ಮಾಡ್ತಾನೆ, ಬ್ಯಾಂಕಿಂದ ಒಂದು ಲಾಕರ್ನ ಬಾಡಿಗೆಗೆ ಪಡ್ಕೊಳ್ತಾನೆ. ಇಲ್ಲಿ ಬ್ಯಾಂಕಲ್ಲಿ ಇರುತ್ತೆ ಆ ಲಾಕರ್ನ ಬ್ಯಾಂಕಿಂದ ಬಾಡಿಗೆಗೆ ಪಡ್ಕೊಂಡು ಅವನೇನು ಮಾಡ್ತಾನೆ, ಆ ಲಾಕರಲ್ಲಿ ಅವನ ವ್ಯಾಲ್ಯೂಯಬಲ್ ಥಿಂಗ್ಸ್ ಏನೇನಿದೆ ಆ ಎಲ್ಲ ವ್ಯಾಲ್ಯೂಯಬಲ್ ಥಿಂಗ್ಸ್ನ ಆ ಲಾಕರಲ್ಲಿ ಅವನು ಸೇಫಾಗಿ ಮಡಗಿರ್ಬೋದು. ಬಟ್ ದ ಬ್ಯಾಂಕ್ ವಿಲ್ ಚಾರ್ಜಸ್ ಎ ಸ್ಮಾಲ್ ಫೀ ಅಗೇನ್ಸ್ಟ್ ದಿಸ್ ಕೈಂಡ್ ಆಫ್ ಸರ್ವಿಸ್. ಸೊ ದಿಸ್ ಕೈಂಡ್ ಆಫ್ ಸರ್ವಿಸ್ ಮೀನ್ಸ್
the bank is providing the locker facility to its customers. So that's why the bank will collect small amount of charges for the hiring of ಲಾಕರ್ ಫೆಸಿಲಿಟಿ. ಅಂದರೆ ಗ್ರಾಹಕ ಲಾಕರ್ ಫೆಸಿಲಿಟಿನ ಪಡ್ಕೊಂಡಿದ್ದಾನೆ ಅಂದರೆ ಅವನೇನು ಮಾಡಬೇಕಾಗಿರುತ್ತೆ, ಬ್ಯಾಂಕ್ಗೆ ಒಂದು ಸ್ವಲ್ಪ ಮೊತ್ತದಲ್ಲಿ ಅವನು ಚಾರ್ಜಸ್ನ ಪೇ ಮಾಡಬೇಕಾಗಿರುತ್ತೆ. ಇದನ್ನು ಫ್ರೀ ಆಫ್ ಕಾಸ್ಟಲ್ಲಿ ಬ್ಯಾಂಕು ಪ್ರೊವೈಡ್ ಮಾಡೋದಿಲ್ಲ. ವಿ ಶುಡ್ ಮೀನ್ಸ್ ಕಸ್ಟಮರ್ ಶುಡ್ ಪೇ ದಿ ಸ್ಮಾಲ್ ಅಮೌಂಟ್ ಆಫ್ ಫೀ against the locker facilities. By utilizing this service, customer can safeguard his valuable against theft, burglary or any other incidents. It means by utilizing this locker facility, the banker can safeguard its valuable things against theft or burglary or any other incident. ಅಂದರೆ ಗ್ರಾಹಕ ಈ ಲಾಕರ್ ಫೆಸಿಲಿಟಿಯನ್ನು ಯುಟಿಲೈಸ್ ಮಾಡ್ಕೊಳ್ಳೋದ್ರಿಂದ ಅವನು ವ್ಯಾಲ್ಯೂಯಬಲ್ ಥಿಂಗ್ಸ್ ಏನಿರುತ್ತೆ ಅದನ್ನು ಅವನು ಸೇಫ್ ಗಾರ್ಡ್ ಮಾಡ್ಬೋದು. ಕಳ್ಳತನದಿಂದ ಆಗಿರ್ಬೋದು ಅಥವಾ ಯಾವುದೋ ಒಂದು ಏನು ಹೇಳ್ಬೋದು ಆಕಸ್ಮಿಕ ಅವಘಡಗಳು ಉಂಟಾಗ್ತವೆ. ಆಕಸ್ಮಿಕ ಅವಘಡಗಳು ಅಂದರೆ ಭೂಕಂಪ ಆಗಿರ್ಬೋದು, ಬೆಂಕಿ ಆಗಿರ್ಬೋದು, ಇದೆಲ್ಲ ಆಕಸ್ಮಿಕವಾದಂಥ ಅವಘಡಗಳಾಗಿರ್ತವೆ. ಈ ಎಲ್ಲ ಅವಘಡಗಳಿಂದ ಏನು ಮಾಡ್ಬೋದು, ಅವನು ವ್ಯಾಲ್ಯೂಯಬಲ್ ಥಿಂಗ್ಸ್ ಏನಿರುತ್ತೆ ಅದನ್ನೆಲ್ಲ ಅವನು ಸೇಫ್ ಗಾರ್ಡ್ ಮಾಡ್ಬೋದು. ಸರ್ ಬ್ಯಾಂಕಲ್ಲಿ ಇಟ್ಟಿದ್ರೆ ಬೆಂಕಿ ಅನಾಹುತ ಆದಾಗ ಇಫ್ ಇನ್ ಕೇಸ್ ಏನೋ ಭೂಕಂಪ ಆದಾಗ ಲಾಸ್ ಆಗುತ್ತೆ. ಸೊ ಅಟ್ ದಟ್ ಟೈಮ್ ವಾಟ್ ಕ್ಯಾನ್ ವಿ ಡೂ? ಸೊ ಅಟ್ ದಟ್ ಟೈಮ್ ದ ಬ್ಯಾಂಕ್ ವಿಲ್ ಪೇ ದಿ ಲಾಸಸ್ ಫಾರ್ ಅಸ್. ಸೊ ನಮಗೇನು ಲಾಸ್ ಆದ್ರೂ ಅದನ್ನು ಬ್ಯಾಂಕ್ ಏನು ಮಾಡುತ್ತೆ, ಪೇ ಮಾಡಿಕೊಡುತ್ತೆ. ಇಫ್ ಇನ್ ಕೇಸ್ ವಿ ಕ್ಯಾನ್ ಕೆಪ್ಟ್ ಅವರ್ ವ್ಯಾಲ್ಯೂಯಬಲ್ ಥಿಂಗ್ಸ್ ಇನ್ ಅವರ್ ಹೋಮ್ ಅಟ್ ದಿಟ್ ಟೈಮ್ ವಿ ಆರ್ ಫೇಸಿಂಗ್ ಎನಿ ಅನ್ಸರ್ಟೈನಿಟೀಸ್. ಆಕಸ್ಮಿಕವಾದಂಥ ಅವಘಡಗಳು ಉಂಟಾದಾಗ ನಮ್ಮ ಮನೇಲಿದ್ದಾಗ ಏನೇ ಲಾಸ್ ಆದ್ರೂ ಅದನ್ನು ನಾವೇ ಅನುಭವಿಸ್ಬೇಕಾಗುತ್ತೆ. ಇಫ್ ಇನ್ ಕೇಸ್ ಈ ಲಾಕರ್ ಫೆಸಿಲಿಟೀಸ್ ನಾವು ಏನಾದ್ರು ಬ್ಯಾಂಕಲ್ಲಿ ಇಟ್ಟಾಗ ಏನೇ ಅನ್ಸರ್ಟೈನಿಟೀಸ್ ಎದುರಾದ್ರೂ ಬ್ಯಾಂಕ್ ಅದಕ್ಕೆ ರೆಸ್ಪಾನ್ಸಿಬಲ್ಡ್ ಆಗಿರುತ್ತೆ. ಸೊ ವಿ ಕ್ಯಾನ್ ಸೇಫ್ ಗಾರ್ಡ್ ಅವರ್ ಆಲ್ ದಿ ಬಿಲಾಂಗಿಂಗ್ಸ್ ಬೈ ಯೂಸಿಂಗ್ ದಿಸ್ ಲಾಕರ್ ಫೆಸಿಲಿಟಿ. Then as soon as the locker is held, banker provide a wallet with a key. It means after taking this locker facility, the banker will provide the wallet with a key. Key, it means this key is belonging to that particular locker. We can use this key, that key and we should open that ಲಾಕರ್. ಅಂದರೆ ಲಾಕರ್ನ ಹೈರ್ ಮಾಡ್ಕೊಂಡ ತಕ್ಷಣ ಬ್ಯಾಂಕ್ ನಮ್ಗೆ ಏನು ಮಾಡ್ತೇವೆ, ಆ ಲಾಕರ್ಗೆ ಸಂಬಂಧಪಟ್ಟಂಥ ವಾಲೆಟ್ ಮತ್ತು ಕೀನ ಕೊಡ್ತಾರೆ. ಆ ಕೀನ ಯೂಸ್ ಮಾಡ್ಕೊಂಡು ಏನು ಮಾಡ್ಬೋದು, ನಾನು ಮಾತ್ರ ಆ ಲಾಕರ್ನ ಓಪನ್ ಮಾಡ್ಬೋದಾಗಿರುತ್ತೆ. ಓಕೆ, ಸೊ ದಿಸ್ ಫೆಸಿಲಿಟಿ ಈಸ್ ಪ್ರೊವೈಡೆಡ್ ಬೈ ದಿ ಬ್ಯಾಂಕರ್ ಟು ಇಟ್ಸ್ ಕಸ್ಟಮರ್ಸ್. Then the next facility is travelers check facility. The commercial bank issues travelers checks to those who would like to visit different places. ಅಂದರೆ ಈ ಕಮರ್ಷಿಯಲ್ ಬ್ಯಾಂಕು ಇನ್ನೂ ಒಂದು ಸರ್ವಿಸ್ನ ಪ್ರೊವೈಡ್ ಮಾಡ್ತಾರೆ. ಅದು ಯಾವುದಪ್ಪ ಅಂದರೆ ಟ್ರಾವೆಲರ್ಸ್ ಚೆಕ್ ಫೆಸಿಲಿಟಿ. ದಿ ಕಮರ್ಷಿಯಲ್ ಬ್ಯಾಂಕ್ ವಿಲ್ ಇಶ್ಯೂಡ್ ದಿಸ್ ಟ್ರಾವೆಲರ್ಸ್ ಚೆಕ್ ಟು ದ ಪರ್ಸನ್ ಹೂ ವುಡ್ ಲೈಕ್ ಟು ವಿಸಿಟ್ ಡಿಫ್ರೆಂಟ್ ಪ್ಲೇಸಸ್. ಅಂದರೆ ಯಾವ ವ್ಯಕ್ತಿಗೆ ಹಲವಾರು ಪ್ರದೇಶಗಳಿಗೆ ವಿಸಿಟ್ ಮಾಡೋದಕ್ಕೆ ಇಷ್ಟಪಡ್ತಾನೋ ಅಂಥ ವ್ಯಕ್ತಿಗಳಿಗೆ ಏನು ಮಾಡ್ತಾರೆ, ಈ ಟ್ರಾವೆಲರ್ಸ್ ಚೆಕ್ಸ್ನ ಬ್ಯಾಂಕು ಪ್ರೊವೈಡ್ ಮಾಡುತ್ತೆ. ಸೊ ವಾಟ್ ಈಸ್ ದ ಯೂಸ್ ಆಫ್ ದಿಸ್ ಟ್ರಾವೆಲರ್ಸ್ ಚೆಕ್ಸ್ ಇಶ್ಯೂಡ್ ಬೈ ದಿ ಕಮರ್ಷಿಯಲ್ ಬ್ಯಾಂಕ್ ಟು ಇಟ್ಸ್ ಕಸ್ಟಮರ್ಸ್? ಸೊ ಲೆಟ್ ಅಸ್ ಸಿ what are the uses. The travelers, instead of carrying hard cash, can purchase traveler checks from the bank in different denominations by depositing the money. So it means, example, I am traveling all over India. I cannot carry huge amount of cash, but I can take the traveler's check by the bank by depositing that cash into the bank. So how it would help to the customers? ಅಂದರೆ ನಾನೇನು ಮಾಡ್ತೀನಿ, ಆಲ್ ಓವರ್ ಇಂಡಿಯಾ ಟ್ರಾವೆಲ್ ಮಾಡಬೇಕಾದಂಥ ಸಂದರ್ಭ ಬರುತ್ತೆ. ಈ ರೀತಿ ಟ್ರಾವೆಲ್ ಮಾಡಬೇಕಾದ್ರೆ ನಾನು ಹ್ಯೂಜ್ ಅಮೌಂಟ್ ತೊಗೊಂಡು ಹೋಗಲೇಬೇಕಾಗಿರುತ್ತೆ. ಅದನ್ನು ನಾನು ಕ್ಯಾರಿ ಮಾಡೋದಕ್ಕೆ ಆಗೋದಿಲ್ಲ, ಕಾರಣ ಅದು ಥೆಫ್ಟ್ ಆಗ್ಬೋದು ಅಥವಾ ಏನೋ ಒಂದು ತೊಂದರೆ ಆಗ್ಬೋದು. ಬಟ್ ಬ್ಯಾಂಕಿಗೆ ಈ ಅಮೌಂಟ್ನ ಡೆಪಾಸಿಟ್ ಮಾಡಿದ್ರೆ ಏನು ಮಾಡ್ತಾರೆ, ಬ್ಯಾಂಕ್ ನನಗೆ ಒಂದು ಟ್ರಾವೆಲರ್ಸ್ ಚೆಕ್ನ ಕೊಡ್ತಾರೆ. ಈ ಟ್ರಾವೆಲರ್ಸ್ ಚೆಕ್ಸಿಂದ ನಾನು ಏನು ಮಾಡ್ಬೋದು, ನಾನು ಎಲ್ಲೆಲ್ಲಿ ಅಮೌಂಟ್ ಬೇಕು ನನಗೆ ಅಲ್ಲಿ ಅಮೌಂಟನ್ನು ನಾನು ಡ್ರಾ ಮಾಡ್ಕೊಳ್ಬೋದು. ಸೊ ಇದು ಒಂದು ಒಳ್ಳೆ ಫೆಸಿಲಿಟಿ ಆಗಿರುತ್ತೆ. ಹೌ ಇಟ್ ವುಡ್ ಹೆಲ್ಪ್ ಟು ದಿ ಕಸ್ಟಮರ್ಸ್.
travelers checks are issued in a different denomination according to the travelers convenience. ಅಂದರೆ these travelers checks are issued by the commercial bank to its customers with different denominations. ಸೊ ಡಿಫ್ರೆಂಟ್ ಡಿನಾಮಿನೇಷನ್ಸ್ ಮೀನ್ಸ್ ಡಿಫ್ರೆಂಟ್ ವ್ಯಾಲ್ಯೂಸ್. ಕಸ್ಟಮರ್ಸ್ಗೆ ಎಷ್ಟು ಅವಶ್ಯಕತೆ ಇರುತ್ತೋ ಅವನಿಗೆ ಅನುಕೂಲವಾಗೋ ರೀತಿಯಲ್ಲಿ ಏನು ಮಾಡ್ತಾರೆ, ಟ್ರಾವೆಲರ್ಸ್ ಚೆಕ್ಸ್ನ ಬ್ಯಾಂಕ್ಗಳು ಇಶ್ಯೂ ಮಾಡ್ತಾರೆ. ಸೊ it would be used by the customers. So he can, when he traveling from one place to another place, he can took that traveler's check and he should deposit in any other branch of a particular bank. So he can deposit that check in a particular bank where he traveled and he can take the money. ಅಂದರೆ ಇವನು ಎಲ್ಲೋ ಒಂದು ಟ್ರಾವೆಲ್ ಮಾಡಿರ್ತಾನೆ ಒಬ್ಬ ವ್ಯಕ್ತಿ, ಅವನಿಗೆ ಕ್ಯಾಶ್ ಅವಶ್ಯಕತೆ ಇರುತ್ತೆ, ಅವನ ಹತ್ರ ಟ್ರಾವೆಲರ್ ಚೆಕ್ಸ್ ಇರುತ್ತೆ. ಸೊ ಇವನು ಯಾವ ಬ್ಯಾಂಕಲ್ಲಿ ಕ್ಯಾಶ್ನ ಡೆಪಾಸಿಟ್ ಮಾಡಿದಾನೋ ಅದೇ ಸೇಮ್ ಬ್ರಾಂಚಲ್ಲಿ ಏನು ಮಾಡ್ಬೋದು, ಇವನು ಈ ಚೆಕ್ನ ಟ್ರಾವೆಲರ್ಸ್ ಚೆಕ್ನ ಅಲ್ಲಿ ಪರ್ಟಿಕ್ಯುಲರ್ ಬ್ಯಾಂಕ್ಗೆ ಡೆಪಾಸಿಟ್ ಮಾಡಿದಾಗ ಅವ್ರು ಏನು ಮಾಡ್ತಾರೆ, ಇವನಿಗೆ ಎಷ್ಟಿರುತ್ತೋ ಆ ಬ್ಯಾಂಕಲ್ಲಿ ಆ ಚೆಕ್ಕಲ್ಲಿ ಅಮೌಂಟ್ ಅಷ್ಟನ್ನು ಅವನಿಗೆ ವಿತ್ಡ್ರಾ ಮಾಡ್ತಾರೆ. ಸೊ ಇದರಿಂದ ಆಗುವಂಥ ಅನುಕೂಲ ಏನಪ್ಪ ಅಂದರೆ ಹ್ಯೂಜ್ ಅಮೌಂಟ್ನ ಕ್ಯಾರಿ ಮಾಡೋದನ್ನ ಇಲ್ಲಿ ಏನಾಗಿರುತ್ತೆ, ಕಡಿಮೆ ಮಾಡಿಕೊಡುತ್ತೆ. ದೆನ್ ನೆಕ್ಸ್ಟ್ ಫೆಸಿಲಿಟಿ ಈಸ್ collection of statistics. So commercial banks are also collect data relating to trade, commerce and industry for the benefits of their customers. So it means commercial banks are also collect the data. Data means information relating to the trade. Trade means ಮಾರಾಟಕ್ಕೆ, ಸೊ ವಾಣಿಜ್ಯಕ್ಕೆ, ಆರ್ ಎನಿ ಅದರ್ ಇಂಡಸ್ಟ್ರಿ ಇನ್ಫಾರ್ಮೇಷನ್ ಫಾರ್ ದಿ ಬೆನಿಫಿಟ್ಸ್ ಆಫ್ ಇಸ್ ಕಸ್ಟಮರ್ಸ್ನ ಬೆನಿಫಿಟ್ಸ್ಗೋಸ್ಕರ ಏನು ಮಾಡುತ್ತೆ ಈ ಕಮರ್ಷಿಯಲ್ ಬ್ಯಾಂಕು ಟ್ರೇಡ್ ಬಗ್ಗೆ ಆಗಿರ್ಬೋದು, ಯಾವುದೋ ಒಂದು ಇಂಡಸ್ಟ್ರಿ ಬಗ್ಗೆ ಆಗಿರ್ಬೋದು, ಅಥವಾ ಯಾವುದೇ ಒಂದು ವಾಣಿಜ್ಯ ಮಳಿಗೆಗಳ ಬಗ್ಗೆ ಆಗಿರ್ಬೋದು, ಮಾಹಿತಿಗಳನ್ನು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿಕೊಂಡು ಅದನ್ನು ತನ್ನ ಕಸ್ಟಮರ್ಸ್ಗೆ ನೀಡುತ್ತೆ. ದಿ ಗ್ಯಾದರ್ ಡೇಟಾ ಈಸ್ ಪಬ್ಲಿಷ್ಡ್ ಇನ್ ಎ ಬುಲೆಟಿನ್ಸ್ ಆ್ಯಂಡ್ ರಿಪೋರ್ಟ್ಸ್. ಸೊ ವಾಟ್ ಆರ್ ದಿ ಡೇಟಾ ಈಸ್ ಕಲೆಕ್ಟೆಡ್ ಫಾರ್ ದಿ ಬ್ಯಾಂಕ್ regarding to the trade or a commerce or any other industries. The bank will published this data in a bulletins or in the format of report. ಅಂದರೆ ಈ ಏನು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿತ್ತೋ ಈ ಇನ್ಫಾರ್ಮೇಷನ್ ಏನು ಮಾಡುತ್ತೆ, ಪಬ್ಲಿಷ್ ಮಾಡುತ್ತೆ. ಯಾರು ಪಬ್ಲಿಷ್ ಮಾಡುತ್ತೆ, ಹೂ ನೀಡ್ ದಿಸ್ ಇನ್ಫಾರ್ಮೇಷನ್, ಯಾರಿಗೆ ಅವಶ್ಯಕತೆ ಇರುತ್ತೋ, ಯಾರಿಗೆ ನೀಡ್ ಇರುತ್ತೋ ಅವ್ರಿಗೆ ಏನು ಮಾಡುತ್ತೆ, ಈ ಒಂದು ಇನ್ಫಾರ್ಮೇಷನ್ನ ಪಬ್ಲಿಷ್ ಮಾಡುತ್ತೆ. ಪಬ್ಲಿಷ್ ಮಾಡಿದಾಗ ಅದನ್ನು ಯಾವ ರೀತಿ ಮಾಡುತ್ತೆ, ಐದರ್ ಅದನ್ನು ಯಾವುದೋ ಒಂದು ಬುಲೆಟಿನ್ ಥರ ಮಾಡುತ್ತೆ, ಇಲ್ಲಾಂದರೆ ರಿಪೋರ್ಟ್ ವೈಸಲ್ಲಿ ಒಂದು ರಿಪೋರ್ಟ್ನ ಪ್ರಿಪೇರ್ ಮಾಡಿ ಅದನ್ನು ಕಸ್ಟಮರ್ಸ್ಗೆ ಪ್ರೊವೈಡ್ ಮಾಡುತ್ತೆ. ದಿಸ್ ಹೆಲ್ಪ್ಸ್ ಟು ಕಸ್ಟಮರ್ಸ್ ಟು ಟೇಕ್ ಬಿಸ್ನೆಸ್ ಡಿಸಿಷನ್ಸ್. ಸೊ ದಿಸ್ ರಿಪೋರ್ಟ್ ವಿಲ್ ಹೆಲ್ಪ್ಸ್ ಟು ದಿ ಕಸ್ಟಮರ್ಸ್ ಆರ್ ಎನಿ ಅದರ್ ಬಿಸ್ನೆಸ್ ಮ್ಯಾನ್ ಟು ಟೇಕ್ ದಿ ಎನಿ ಬಿಸ್ನೆಸ್ ಡಿಸಿಷನ್ಸ್. ಸೊ ಎಕ್ಸಾಂಪಲ್, ಐ ಆಮ್ ಸ್ಟಾರ್ಟಿಂಗ್ ಅಪ್ ಆಫ್ ಆನ್ ಇಂಡಸ್ಟ್ರಿ, ಐ ವಾಂಟ್ ಟು ಪರ್ಚೇಸ್ machinery. So I don't know about the trade activities, how should we purchase, and I don't know the cost of that particular machinery, but the commercial bank will provide all the information about the machinery which I need. Then they provide the report, then I can purchase the machinery either from person X or from the person Y. It is ಡಿಪೆಂಡ್ಸ್ ಅಪಾನ್ ದಿ ಬಿಸ್ನೆಸ್ ಮ್ಯಾನ್. ಅಂದರೆ ನಾನೊಂದು ಕಂಪ್ನಿ ಸ್ಟಾರ್ಟ್ ಮಾಡ್ತಿದ್ದೀನಿ, ಮಿಷಿನರಿನ ಪರ್ಚೇಸ್ ಮಾಡಬೇಕು, ನನಗೆ ಎಲ್ಲಿ ಪರ್ಚೇಸ್ ಮಾಡೋದೊಂದು ಗೊತ್ತಿಲ್ಲ. ಸೊ ಅವಾಗ ಏನು ಮಾಡೋದು, ಕಮರ್ಷಿಯಲ್ ಬ್ಯಾಂಕ್ನ ಸಹಾಯದಿಂದ ಹಲವಾರು ಕಂಪನಿಗಳಿಂದ ಒಂದು ಕೊಟೇಶನ್ನ ತರಿಸ್ಕೊಳ್ತೀವಿ. ಕೊಟೇಶನ್ನ ತರಿಸ್ಕೊಂಡು ಆ ಕೊಟೇಶನ್ ನಾವೇನು ಮಾಡ್ತೀವಿ, ವೆರಿಫೈಡ್ ಮಾಡ್ಕೊಳ್ತೀವಿ, ಎಲ್ಲಿ ತೊಗೊಂಡ್ರೆ ನನಗೆ ಹೆಲ್ಪ್ ಆಗುತ್ತೆ. ಸೊ ದೆನ್ ಫೈನಲಿ ಐ ಡಿಸೈಡೆಡ್ ಟು ಪರ್ಚೇಸ್ ದಿ ಮಿಷಿನರಿ ಇನ್ ಎನಿ ಅದರ್ ಪರ್ಟಿಕ್ಯುಲರ್ ಕಂಪನಿ. ಸೊ ಲೈಕ್ this commercial bank will provide the statistical data to the customers to take any business decisions. Then next, credit informations. The next service is provided by the commercial banks to its customers is credit informations. So banks also collect and supply the information about other businessmen to facilitate purchases and sales. So it means the bank will collect the other businessman informations. So I'm a particular customer to the commercial bank and I need information of any other businessman.
this commercial bank will collect the information of a particular businessman about the purchases and sales facilities is provided by the person X. It means person Y is the customer to the commercial bank. You want to purchase or sell any other machineries to the person X. At this time, the commercial bank will provide the information of person X about the person X. What is this company and what is producing and at what price is sales the finished goods. So all this information will collected by the commercial bank and it provide to the its customers. ಅಂದರೆ ಪರ್ಸನ್ ಎಕ್ಸ್ ಏನಾಗಿರ್ತಾನೆ ಒಂದು ಕಮರ್ಷಿಯಲ್ ಬ್ಯಾಂಕ್ನ ಗ್ರಾಹಕ ಆಗಿರ್ತಾನೆ, ಅವನಿಗೆ ಪರ್ಸನ್ ವೈಗೆ ಏನೋ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡಬೇಕಾಗಿರುತ್ತೆ. ಅಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಈ ಕಮರ್ಷಿಯಲ್ ಬ್ಯಾಂಕು ಪರ್ಸನ್ ಎಕ್ಸ್ ವೈ ಏನಿದ್ದಾನೆ ಅವನ್ನೆಲ್ಲ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ ಪರ್ಸನ್ ವೈಗೆ ಕೊಡುತ್ತೆ. ಸೊ ಇಲ್ಲಿ ನಮ್ಗೆ ಏನಾಗಿರುತ್ತೆ, ಅವನಿಂದ ಏನು ಪರ್ಚೇಸ್ ಮಾಡಬೇಕು ಅಥವಾ ಏನಾರು ಸೇಲ್ ಮಾಡಬೇಕು ಅನ್ನೋದ್ರೆ ಅವ್ನಿಗೆ ಏನೇನು ಉತ್ಪನ್ನಗಳನ್ನು ಉತ್ಪಾದನೆ ಮಾಡ್ತಾಯಿದ್ದಾನೆ, ಏನು ಪ್ರೊಡ್ಯೂಸ್ ಮಾಡ್ತಾಯಿದ್ದಾನೆ, ಅವನಿಗೆ ಎಷ್ಟಕ್ಕೆ ಸೇಲ್ ಮಾಡ್ತಾಯಿದ್ದಾನೆ, ನಾನು ಎಷ್ಟಕ್ಕೆ ಪರ್ಚೇಸ್ ಮಾಡ್ಬೋದು, ಎಷ್ಟು ಪರ್ಚೇಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಅವನೇನು ಮಾಡುತ್ತೆ, ಕಮರ್ಷಿಯಲ್ ಬ್ಯಾಂಕು ತನ್ನ ಗ್ರಾಹಕನಿಗೆ ಕ್ರೆಡಿಟ್ ಇನ್ಫಾರ್ಮೇಷನ್ ಫೆಸಿಲಿಟೀಸ್ನ ಪ್ರೊವೈಡ್ ಮಾಡುತ್ತೆ. ದಿಸ್ ಆಲ್ ದಿ ಮೇಜರ್ ಜನರಲ್ ಯುಟಿಲಿಟಿ ಸರ್ವಿಸಸ್ ಆರ್ ಪ್ರೊವೈಡೆಡ್ ಬೈ ದಿ ಕಮರ್ಷಿಯಲ್ ಬ್ಯಾಂಕ್ ಟು ಇಟ್ಸ್ customers. Then the next is modern services of a commercial bank. So what are the modern services? New services are provided by the commercial bank to its customers. Under that first one, credit card. We are all heard about the credit card. So what do you mean by credit card? Credit card are issued by the bank for the facility of purchasing of goods and services up to an aggregate limit without immediate payment for member establishment. So it means this credit card facility is provided by the banking company to its customers for the purchasing facility, for the facility of purchasing of goods and services up to an aggregate limit. So it means he can purchase any goods and services for the credit. The customer can purchase any goods and services for a credit up to a agreed limit. ಅಂದರೆ ಗ್ರಾಹಕ ಏನು ಮಾಡ್ಬೋದು, ಯಾರೊಬ್ಬ ವ್ಯಕ್ತಿಯಿಂದ ಸಾಲಕ್ಕೆ ಏನಾದರೂ ಪರ್ಚೇಸ್ ಮಾಡ್ಬೋದು, ಆದರೆ ಎಲ್ಲಿವರೆಗೂ ಅಂದರೆ ಲಿಮಿಟ್ ಇರುತ್ತೆ. ಈ ಕ್ರೆಡಿಟ್ ಕಾರ್ಡ್ನ ಯೂಸ್ ಮಾಡಿಕೊಂಡು ನಾವು ಒಂದು ಲಿಮಿಟ್ವರೆಗೂ ಸಾಲಕ್ಕೆ ಪರ್ಚೇಸ್ ಮಾಡ್ಬೋದು. ಆ ಅಮೌಂಟ್ನ ಯಾರು ಪೇ ಮಾಡ್ತಾರಪ್ಪ ಅಂದರೆ ಬ್ಯಾಂಕು ನನ್ನ ಪರವಾಗಿ ನನಗೆ ಯಾರು ಸೇಲ್ ಮಾಡಿರ್ತಾನೋ ಅವನಿಗೆ ಪೇ ಮಾಡ್ತಾರೆ. ಎಷ್ಟಾಗಿ ನಾವು ಎಷ್ಟು ಬೇಗ ತೊಗೊಳ್ತೀವೋ ಇಮಿಡಿಯೇಟಾಗಿ ಪೇ ಮಾಡೋದಿಲ್ಲ. ಅವ್ನು ಏನು ಪರ್ಚೇಸ್ ಮಾಡಿದ್ದಾನೆ, ಎಷ್ಟು ಪರ್ಚೇಸ್ ಮಾಡಿದ್ದಾನೆ ಅದೆಲ್ಲನೂ ವೆರಿಫೈಡ್ ಮಾಡಿ ಬ್ಯಾಂಕ್ ಎಷ್ಟು ಲಿಮಿಟ್ ಇಟ್ಟಿರುತ್ತೋ ಆ ಲಿಮಿಟ್ವರೆಗೂ ಏನು ಮಾಡುತ್ತೆ, ಬ್ಯಾಂಕು ಅಮೌಂಟನ್ನು ಪೇ ಮಾಡುತ್ತೆ. ಎಕ್ಸಾಂಪಲ್, ದ ಬ್ಯಾಂಕ್ ವಿಲ್ ಲಿಮಿಟ್ ದಿ ಕ್ರೆಡಿಟ್ ಕಾರ್ಡ್ ಫಾರ್ ಮೀ ಇಸ್ ಫಾರ್ ದಿ rupees 2000. ಸೊ ಐ ಕ್ಯಾನ್ ಪರ್ಚೇಸ್ಡ್ ದಿ ಪ್ರಾಡಕ್ಟ್ for 10,000, but this 2,000 will paid by the bank by using this credit card. Remaining 8,000 should paid by me itself. ಅಂದರೆ ನಾನು 10,000 ಏನೋ ಪರ್ಚೇಸ್ ಮಾಡಿದ್ದೀನಿ, ನನ್ನ ಹತ್ರ ಬರೀ 8,000 ಇದೆ, ಇನ್ನೂ 2,000 ನನ್ನ ಹತ್ರ ಅಮೌಂಟ್ ಇಲ್ಲ. at the time I can use this credit card. By using this credit card I can pay that remaining 2,000. So this facility is provided by the banker to its customers in a modern commercial services. So the bank will not provide this facility at free of cost. The bank will take the repay amount with interest. They paid 2,000 credit amount to its customers. At the time of repaying the 2,000, the bank will charge us the interest on the 2,000 amount. The next advantages of credit cards. So credit cards ಇಂದ ಏನೇನು ಅಡ್ವಾಂಟೇಜಸ್ ಇರುತ್ತೆ. So the first advantage is easy payment mode. So it means we can pay the amount with a
easy mode. It means we can easily pay the credit amount, or we can easily pay the payment for the purchasing of any service, or the taking or rendering any or purchasing any goods. The next advantage is relieves us from the burden of carrying cash. So by using this credit card, we can take the relief from the carrying of cash. The next helpline facility is 24 into 7 to card holders for emergency services. Then the next advantages is this bank will provide the helpline facility to its customers for a 24 into 7. ಅಂದರೆ ವಾರದಲ್ಲಿ 7 ದಿನದಲ್ಲಿ 24 ಗಂಟೆನೂ ಏನು ಮಾಡುತ್ತೆ, ನನಗೆ ಹೆಲ್ಪ್ಲೈನ್ ಸರ್ವಿಸಸ್ನ ಪ್ರೊವೈಡ್ ಮಾಡುತ್ತೆ ಯಾವುದು, ಈ ಕ್ರೆಡಿಟ್ ಕಾರ್ಡ್ ಫೆಸಿಲಿಟೀಸಲ್ಲಿ. ದೆನ್ ನೆಕ್ಸ್ಟ್ ದಿ ಕಸ್ಟಮರ್ಸ್ ಕ್ಯಾನ್ ಗೆಟ್ ಓವರ್ ಡ್ರಾಫ್ಟ್ ಫೆಸಿಲಿಟಿ ಫಾರ್ 45 days ವಿತೌಟ್ undue delay by correspondence bank. So it means you can overdraft the amount. So already I told that I am purchasing 10,000 valuable goods. I am having only 5,000 amount. This remaining 5,000 I can pay with the use of this credit card. I can overdraft that 5,000 amount by the bank for the payment of. These are all the major advantages to the customers. The next disadvantages of card holders. So what are the major disadvantages of this credit card holders? The first one is card includes the holders to purchase beyond their present income. So it means you can purchase any goods by using this card. It depends on their present income, on a present earnings ಏನಿದೆಯೋ ಅದ್ರ ಕೆಪಾಸಿಟಿ ಮೇಲೆ ಮಾತ್ರ ಏನು ಮಾಡ್ತಾರೆ, ಅವನಿಗೆ ಕ್ರೆಡಿಟ್ ಕಾರ್ಡಲ್ಲಿ ಅಮೌಂಟ್ ಎಷ್ಟು ಯೂಸ್ ಮಾಡ್ಬೋದು ಅಂತ ಡಿಸೈಡ್ ಮಾಡ್ತಾರೆ. ದ ನೆಕ್ಸ್ಟ್ ಇಂಟ್ರೆಸ್ಟ್ ರೇಟ್ ಆನ್ ದಿಸ್ ಕ್ಯಾಶ್ ವಿತ್ಡ್ರಾಲ್ ಈಸ್ ಮೋರ್ ವೆನ್ ಕಂಪೇರ್ಡ್ ವಿತ್ ದಿ ಅದರ್ ಕಸ್ಟಮರ್ಸ್ ಲೋನ್ಸ್. ದ ಇಂಟ್ರೆಸ್ಟ್ ರೇಟ್ ಈಸ್ ಹೈ while using this credit card. By using this credit card amount, the rate of interest is higher than the any other loans, compared to any other loans provided by the bank to its customers. So these are all the major disadvantages of credit card holders. These are the major disadvantages are faced by the credit card holders. Then the next facility is ATM cards. We are all heard about this ATM. So what do you mean by ATM? What is the full form of ATM? ATM means automatic teller machine, or anytime money. So it is known as ATM. This ATM services is provided by the bank to its customers. So I'm not brief you about this ATM card, because we heard about the ATM we are using this ATM in our day-to-day life. So in our day-to-day life we are using this ATM cards. ಸೊ ನಮ್ಮ ಪ್ರತಿದಿನದಲ್ಲಿ ಏನು ಮಾಡ್ತಾಯಿದ್ದೀವಿ, ಈ ATM ಕಾರ್ಡ್ನ ಯೂಸ್ ಮಾಡ್ತಾಯಿದ್ದೀವಿ. ಏನಕ್ಕೆ? ಟು ವಿತ್ಡ್ರಾ ದಿ ಅವರ್ ಕ್ಯಾಶ್ ವಿಚ್ ಇಟ್ ಈಸ್ ಡೆಪಾಸಿಟೆಡ್ ಇನ್ ಅವರ್ ಅಕೌಂಟ್ ಆರ್ ಎ ಪರ್ಟಿಕ್ಯುಲರ್ ಬ್ಯಾಂಕ್. This ATM card was introduced in the year of 1965 by the Barclays Bank of London. So this service is firstly popularized in the year of 1965 in ಲಂಡನ್. ಅಂದರೆ ಈ ATM ಕಾರ್ಡ್ ಅನ್ನೋ ಒಂದು ಫೆಸಿಲಿಟಿಯನ್ನು ಬಾರ್ಕ್ಲೇಸ್ ಬ್ಯಾಂಕ್ ಆಫ್ ಲಂಡನ್ ಅವ್ರು ಏನು ಮಾಡ್ತಾರೆ, ಇಂಟ್ರಡ್ಯೂಸ್ ಮಾಡ್ತಾರೆ. ಇಲ್ಲಿ ಇನ್ ದಿ ಕಂಟ್ರಿ ಆಫ್ ಲಂಡನಲ್ಲಿ. ಯಾವಾಗ? 1965. Then the next is, what are the advantages of ATM? So the first advantages is 24/7 services. That means the ATM centers provided customer service around the clock. It means these ATM services are provided by the bank to its customers around the clock. Around the clock means 24 hours.
services provided by the bank to its customers to withdrawal or deposit or balance inquiry or money transaction. By using this ATM card, we can withdraw our amount. Nowadays, we can deposit our amount to our account directly with the use of ATMs, and we can check the balance inquiries and transaction of money transfers, etc. So this all are the facilities are provided by the ATMs. ಸೊ ಎ ಟಿ ಎಮ್ ಏನಾಗಿರುತ್ತೆ 24 ಗಂಟೆಗಳ ಕಾಲ ಏನು ಮಾಡುತ್ತೆ, ನಮಗೆ ಸರ್ವಿಸಸ್ನ ಪ್ರೊವೈಡ್ ಮಾಡುತ್ತೆ. ಈ ಎ ಟಿ ಎಮ್ನ ನಾವು ಯೂಸ್ ಮಾಡಿಕೊಂಡು ನಮ್ಮ ಅಮೌಂಟ್ನ ನಾವು ವಿತ್ಡ್ರಾ ಮಾಡ್ಬೋದು. ಜೊತೆಗೆ ಈಗ ಹೊಸದಾಗಿ ಕೊಟ್ಟಿರೋ ಸರ್ವಿಸ್ ಏನಪ್ಪ ಅಂದರೆ ಎ ಟಿ ಎಮ್ನ ಯೂಸ್ ಮಾಡಿಕೊಂಡು ನಮ್ಮ ಅಮೌಂಟ್ನ ನಾವು ಡೈರೆಕ್ಟಾಗಿ ನಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೋದು, ಡೆಪಾಸಿಟ್ ಮಾಡ್ಬೋದು. ಸೊ ಮೊದಲಂಗೆ ಡೆಪಾಸಿಟ್ ಮಾಡೋದಕ್ಕೆ ಚಲನ್ ಬರೆದು ಬ್ಯಾಂಕಲ್ಲಿ ಕ್ಯೂ ಅಲ್ಲಿ ನಿಂತು ಡೆಪಾಸಿಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ಈಗೇನು ಮಾಡ್ಬೋದು, ಡೈರೆಕ್ಟಾಗಿ ಎ ಟಿ ಎಮ್ಗೆ ಹೋಗಿ ಎ ಟಿ ಎಮ್ ಕಾರ್ಡ್ನ ಇನ್ಸರ್ಟ್ ಮಾಡಿದ ತಕ್ಷಣ ನಮ್ಗೆ ಎಷ್ಟು ಅಮೌಂಟ್ ಇರುತ್ತೆ ಅಷ್ಟು ಅಮೌಂಟನ್ನು ನಾವು ಡೈರೆಕ್ಟಾಗಿ ನಮ್ಮ ಅಕೌಂಟ್ಗೆ ನಾವು ಡೆಪಾಸಿಟ್ ಮಾಡ್ಬೋದು. ಜೊತೆಗೆ ಬ್ಯಾಲೆನ್ಸ್ ಎನ್ಕ್ವೈರೀಸ್ ಮಾಡ್ಕೊಳ್ಬೋದು. ದೆನ್ ನೆಕ್ಸ್ಟ್ ಮನಿಯನ್ನು ಟ್ರಾನ್ಸ್ಫರ್ ಮಾಡ್ಬೋದು. ಇದು ಹೊಸ್ದಾಗಿ ಪ್ರೊವೈಡ್ ಮಾಡಿರುವಂತಹ ಫೆಸಿಲಿಟಿ, ಮನಿ ಟ್ರಾನ್ಸ್ಫರ್ ಫೆಸಿಲಿಟಿ ಬೈ ಯೂಸಿಂಗ್ ದಿ ಎ ಟಿ ಎಮ್ಸ್. Then next advantage is saves time and efforts. So in olden days we are depositing our amount in the bank, but at the time of withdrawals it will kills our time, because we are going to the bank and we should write the check and deposit that check into the cashier, and then we will pay the amount to us. So this is a long process while withdrawal our amount through the bank. ಅಂದರೆ ಆಗಿನ ಕಾಲದಲ್ಲಿ ಏನಾಗಿತ್ತಪ್ಪ ಅಂದರೆ ಬ್ಯಾಂಕು ಅನ್ನೋ ಒಂದು ಕಾನ್ಸೆಪ್ಟ್ ಶುರುವಾದಂಥ ಸಂದರ್ಭದಲ್ಲಿ ನಮ್ಮ ಅಮೌಂಟ್ನ ನಾವು ಡೆಪಾಸಿಟ್ ಮಾಡಿರ್ತೀವಿ. ವಿತ್ಡ್ರಾ ಮಾಡಬೇಕು ಅಂದರೆ ಬ್ಯಾಂಕ್ ಹೋಗಬೇಕು, ಅಲ್ಲೊಂದು ಚೆಕ್ ಬರೀಬೇಕು, ಅದನ್ನು ಡೆಪಾಸಿಟ್ ಮಾಡಬೇಕು. ಡೆಪಾಸಿಟ್ ಆದ ಚೆಕ್ ಆದ ನಂತರ ಅದನ್ನೇನು ಮಾಡ್ತಿರೋ ಕ್ಯಾಶಿಯರ್ ನಮಗೆ ಕ್ಯಾಶ್ನ ಕೊಡ್ತಾಯಿದ್ರು. ಬಟ್ ಈ ಎ ಟಿ ಎಮ್ ಬಂದಿದ್ರೆ ಏನಾಗಿದೆಯಪ್ಪ ಅಂದರೆ ನಮಗೆ ಒಂದು ಟೈಮ್ ಸೇವ್ ಆಗುತ್ತೆ. ಇದಿಷ್ಟು ಲಾಂಗ್ ಪ್ರೋಸೆಸ್ಗೆ ತುಂಬ ಟೈಮ್ ಹಿಡಿತಿತ್ತು. ಈ ಎಲ್ಲ ಲಾಂಗ್ ಪ್ರೋಸೆಸ್ನ ಏನು ಮಾಡುತ್ತೆ, ಈಗ ಶಾರ್ಟ್ ಮಾಡಿದ್ರೆ ಯಾವುದಪ್ಪ ಅಂದರೆ ಟೈಮ್ನ ಸೇವ್ ಮಾಡುತ್ತೆ, ಜೊತೆಗೆ ನಮ್ಮ ಎಫರ್ಟ್ಸನ್ನು ಸೇವ್ ಮಾಡುತ್ತೆ. ಬೈ ಯೂಸಿಂಗ್ ದಿಸ್ ಎ ಟಿ ಎಮ್ ವಿ ಕ್ಯಾನ್ ಸೇವ್ ಅವರ್ ಟೈಮ್ ಆ್ಯಂಡ್ ಎಫರ್ಟ್ಸ್. ದಿಸ್ ಈಸ್ ಆಲ್ಸೋ ಎ ಮೇನ್ ಅಡ್ವಾಂಟೇಜಸ್ ಆಫ್ ಎ ಟಿ ಎಮ್. Then the next advantage is ATM can operated easily by everyone. So it is also a main advantages of ATM. So everyone can operate the ATM card because they are providing in the 3 languages, Kannada, English and Hindi. So anybody can operate the ATM, which is convenient in a convenient language to its customers. Example, ನಮಗೆ ಇಂಗ್ಲೀಷಲ್ಲಿ ಬೇಕು ಅಂದರೆ ಇಂಗ್ಲೀಷಲ್ಲಿ ಯೂಸ್ ಮಾಡ್ಬೋದು, ಕನ್ನಡ ಬೇಕು ಅಂದರೆ ಕನ್ನಡದಲ್ಲಿ ಎ ಟಿ ಎಮ್ ಯೂಸ್ ಮಾಡ್ಬೋದು, ಹಿಂದಿಲಿ ಬೇಕು ಅಂದರೆ ಹಿಂದಿಯಲ್ಲಿ ನಾವೇನು ಮಾಡ್ಬೋದು, ಎ ಟಿ ಎಮ್ನ ಈಸಿಯಾಗಿ ಆಪ್ರೇಟ್ ಮಾಡ್ಬೋದು. ಸೊ ಇಟ್ ಈಸ್ ಆಲ್ಸೋ ಎನ್ ಮೇನ್ ಅಡ್ವಾಂಟೇಜಸ್ ಆಫ್ ಎ ಟಿ ಎಮ್ಸ್. ದೆನ್ ದಿ ನೆಕ್ಸ್ಟ್ ಅಡ್ವಾಂಟೇಜ್ ಈಸ್ ಕಾರ್ಡ್ ಹೋಲ್ಡರ್ಸ್ ಆರ್ ರಿಲೀವ್ಡ್ ಫ್ರಮ್ ದಿ ರಿಸ್ಕ್ ಆಫ್ ಕ್ಯಾರಿಂಗ್ ಕ್ಯಾಶ್ ವಿತ್ ದೆಮ್. ಸೊ the person who using this card is relief. He can take the relief from the risk of carrying cash. It means I am traveling from one place to another place. If I am having this card, I am relieved. I am relieved by the any theft. So it means when I am traveling from one place to another place, I am carrying huge amount. More than huge amount means 10,000. It is a huge amount for everyone. So at this time, the ಅನ್ಸರ್ಟನಿಟೀಸಲ್ಲಿ ಕಳ್ತನ ಆಗ್ಬೋದು, ಥೆಫ್ಟ್ ಆಗ್ಬೋದು. ಅದು ಏನಾಗಿರುತ್ತೆ, ಒಬ್ಬ ಗ್ರಾಹಕನಿಗೆ ತೊಂದರೆ ಆಗುತ್ತೆ. ಈ ಎ ಟಿ ಎಮ್ ಇರೋದ್ರಿಂದ ಏನು ಮಾಡ್ಬೋದು, ಅವನು ಯಾವುದೇ ಲಾಂಗ್ ಪ್ಲೇಸ್ಗೆ ಟ್ರಾವೆಲ್ಡ್ ಮಾಡಿದ್ರು ಅವ್ನಿಗೇನಾಗೋದಿಲ್ಲ, ಯಾವುದೇ ರೀತಿ ತೊಂದರೆಗಳು ಆಗೋದಿಲ್ಲ. ಈಸಿಯಾಗಿರುತ್ತೆ. ಅವನು ಹ್ಯೂಜ್ ಅಮೌಂಟ್ನ ಕ್ಯಾರಿ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಬರೀ ಈ ಎ ಟಿ ಎಮ್ನ ಕ್ಯಾರಿ ಮಾಡೋದ್ರಿಂದ ಅವನು ಹ್ಯೂಜ್ ಅಮೌಂಟ್ನ ಕ್ಯಾರಿ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಇದು ಒಂದು ಅಡ್ವಾಂಟೇಜ್ ಆಗಿರುತ್ತೆ. ದೆನ್ they can deposit at ATM centers. So he can deposit his money to its account in a ATM centers, and also at the same times he can withdraw the money with their convenience. ಸೊ ಅಂದರೆ ಅವನಿಗೆ ಯಾವ ಸಂದರ್ಭದಲ್ಲಿ ಬೇಕು ಆ ಸಂದರ್ಭದಲ್ಲಿ ಏನು ಮಾಡ್ತಾನೆ, ಅವನು ಯಾವ ಬ್ಯಾಂಕಲ್ಲಿ ಇರುತ್ತೋ ಅಮೌಂಟು
ಐ ಮೀನ್ ಎ ಟಿ ಎಮ್ನ ಯೂಸ್ ಮಾಡಿಕೊಂಡು ಅವ್ನಿಗೆ ಎಷ್ಟು ಅಮೌಂಟ್ ಬೇಕೋ ಅಷ್ಟು ಅಮೌಂಟ್ ಅವ್ನು ಏನು ಮಾಡ್ತಾನೆ ವಿತ್ಡ್ರಾ ಮಾಡ್ತಾನೆ. ಸೊ ದಿಸ್ ಆರ್ ಆಲ್ ದಿ ಮೇಜರ್ ಅಡ್ವಾಂಟೇಜಸ್ ಆಫ್ ಎ. ಸೊ ಇನ್ ದಿ ನೆಕ್ಸ್ಟ್ ಕ್ಲಾಸ್ ಲೆಟ್ ಅಸ್ ಡಿಸ್ಕಸ್ ಅಬೌಟ್ disadvantages of ATM and other remaining modern services are provided by the commercial banks to its customers. So thank you my dear students.